ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾರೋಡ್ ಮಹಾರಂಜನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ಪದ್ದು ನಂದಿನಿ ಅವರಿಗೆ ಫೋನ್ ಮಾಡ್ತಾರೆ. ಹೇಳು ಪದ್ದು ಅಂತ ಅವ್ರು ಹೇಳ್ತಾರೆ. ಆಗ ಪದ್ದು, ಅಮ್ಮೋರೆ, ಯಜಮಾನ್ರು ಇವತ್ತು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಂತ ಬರ್ತಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಿಂತ ಜಾಗದಲ್ಲಿ ನಿಲ್ಲಕ್ಕೂ ಆಗ್ತಿಲ್ಲ, ಮೈಕೈ ಎಲ್ಲ ನಡುಗ್ತಿದೆ. ಇಷ್ಟು ದಿನ ನಾವು ಕನಸು ಅಂದ್ಕೊಂಡಿದ್ದ ದಿನ ನಮ್ಮ ಕಣ್ಮುಂದೆ ಬರ್ತಿದೆ ಅಮ್ಮೋರೆ ಅಂತ ಹೇಳ್ತಾರೆ. ಆಗ ನಂದಿನಿಯವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆಗ ಪದ್ದು, ಅಮ್ಮೋರೆ, ನೀವು ಯಜಮಾನ್ರು ಮತ್ತು ಲಲಿತಾದೇವಿ ಅಮ್ಮೋರು 3 ಜನ ಒಂದಾದರೆ ಖಂಡಿತ ವಿಜಯಾಂಬಿಕಾಗೆ ಗ್ರಹಚಾರ ಕೆಡ್ತು ಅಂತಲೇ ಅರ್ಥ ಅಂತ ಹೇಳ್ತಾರೆ. ಆಗ ನಂದಿನಿ, ಪದ್ದು, ಆ ವಿಜಯಾಂಬಿಕಾ ವಿಷಯ ಬಿಟ್ಟಾಕು. ಮೊದಲು ನಾನು, ನಮ್ಮ ಮನೆಯವರು ಎಲ್ಲರೂ ಕೂಡ ಒಂದಾಗಬೇಕು. ವೀರು ತುಂಬಾ ನೊಂದ್ಕೊಂಡಿದ್ದಾರೆ. ನಾನು ಅವ್ರ ಜೊತೆ ಮಾತಾಡಬೇಕು. ನಾವಿಬ್ಬರು ಒಂದಾಗಿ ಸಂಸಾರದ ಸುಖನ ಅನುಭವಿಸ್ಬೇಕು. ನಾನು, ಅಮ್ಮ, ನನ್ನ ಗಂಡ, ನನ್ನ ಮಗಳು 4 ಜನ ಕೂಡ ಒಟ್ಟಿಗೆ ಕಾಲ ಕಳಿಬೇಕು. ಆಮೇಲೆ ಆ ವಿಜಯಾಂಬಿಕಾ ಮಾಡಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ಪದ್ದು, ಅಮ್ಮೋರೆ, ನೀವೇನು ಚಿಂತೆ ಮಾಡಬೇಡಿ. ಆ ದೇವರು ನಮ್ಮ ಪರವಾಗೇ ಇದ್ದಾನೆ. ಇಷ್ಟು ವರ್ಷ ಅವನು ಕೊಟ್ಟಿರೋ ಎಲ್ಲ ಪರೀಕ್ಷೆನೂ ಕೂಡ ನಾವು ಎದುರಿಸಿದ್ದೀವಿ. ಸತ್ಯಕ್ಕೆ ಸಾವಿಲ್ಲ ಅನ್ನೋ ಮಾತು ಖಂಡಿತ ನಿಜ ಆಗುತ್ತೆ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಪದ್ದು, ಅಷ್ಟಕ್ಕೂ ಇವತ್ತು ನಾನು ಮತ್ತು ನನ್ನ ಗಂಡ ಇಬ್ಬರು ಮಾತ್ರ ಒಂದಾಗ್ತಿಲ್ಲ. ನನ್ನ ಮಗಳು ಕೂಡ ಒಂದಾಗ್ತಿದ್ದಾಳೆ. ಮತ್ತು ಅವಳಿಗೋಸ್ಕರ ಅಂತ ಅವಳಿಗಿಷ್ಟ ಆಗಿರೋ ಎಲ್ಲ ತಿಂಡಿನೂ ನಾನೇ ರೆಡಿ ಮಾಡಿಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಪದ್ದು, ಅಮ್ಮೋರೆ, ತಾಯಿ ಕೈ ರುಚಿ ಮಗಳಿಗೆ ಇಷ್ಟ ಆಗದೆ ಇರುತ್ತಾ? ಅದಕ್ಕೂ ಮುಂಚೆ ನೀವು ಯಜಮಾನ್ರ ಜೊತೆ ಮಾತಾಡಿ ಆಮೇಲೆ ಇಲ್ಲಿಗೆ ಬಂದು ನಿಮ್ಮ ಮಗಳಿಗೆ ಇಷ್ಟ ಆಗೋವಂಥ ಎಲ್ಲ ಸಿಹಿ ಪದಾರ್ಥಗಳನ್ನ ಮಾಡಿ ಅವ್ರಿಗೆ ನೀವೇ ನಿಮ್ಮ ಕೈಯಾರೆ ತಿನ್ಸೋರಂತೆ ಅಮ್ಮೋರೆ ಅಂತ ಹೇಳ್ತಾರೆ. ಸರಿ ಪದ್ದು, ಆಯಿತು, ನನಗೆ ಟೈಮ್ ಆಗ್ತಿದೆ, ಹೊರಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅದಾದಮೇಲೆ, ದೇವ್ರೆ, ವೀರು ನನ್ನನ್ನು ಇಷ್ಟು ವರ್ಷ ದ್ವೇಷ ಮಾಡ್ತಾನೆ ಬಂದಿದ್ದರೂ ಕೂಡ ನನ್ನ ಮನಸ್ಸಲ್ಲಿ ಇದ್ದಿದ್ದು ವೀರು ಮಾತ್ರ. ಅವರು ನನ್ನ ಉಸಿರಿಗೆ ಉಸಿರಾಗಿದ್ದರು. ಮತ್ತೆ ನಾವಿಬ್ಬರು ಒಂದಾಗಿ ಸಂಸಾರನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಒಳ್ಳೆಯದಾಗೋ ರೀತಿ ಮಾಡಪ್ಪ ಅಂತ ಬೇಡ್ಕೊತಿರ್ತಾರೆ. ಅಷ್ಟರಲ್ಲಿ ಚೋಟು ಅಲ್ಲಿಗೆ ಬರ್ತಾನೆ. ಅಮ್ಮೋರೆ, ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ನಿಮ್ಮ ಹೆಸರಲ್ಲಿ ಮತ್ತು ಯಜಮಾನ್ರ ಹೆಸರಲ್ಲಿ ಪೂಜೆ ಮಾಡಿಸಿದ್ದೀನಿ. ದೇವರು ಬಲಗಡೆ ಹೂವು ಕೊಡ್ತು. ಎಲ್ಲ ಒಳ್ಳೆಯದೇ ಆಗುತ್ತೆ, ತಗೊಳ್ಳಿ ಅಮ್ಮೋರೆ. ಇಷ್ಟು ವರ್ಷ ನೀವು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ, ಆದರೆ ಇವಾಗ ನೀವು ಯಾರು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ರಾಜನ ಜೊತೆ ರಾಣಿಯಾಗಿರ್ತೀರಾ ಅಂತ ಹೇಳ್ತಾರೆ. ಆಗ ನಂದಿನಿ, ನೋಡೋ, ನಿನ್ನ ಮಾತು ನಿಜ. ಯಾಕೆ ಅಂತಂದರೆ ಗಂಡನ ಪ್ರೀತಿ ಸಿಕ್ಕಿರೋ ಪ್ರತಿಯೊಬ್ಬ ಹೆಂಡತಿ ಕೂಡ ರಾಣಿಗಿಂತ ಏನು ಕಮ್ಮಿ ಇಲ್ಲ. ನಾನಿನ್ನು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ಚೋಟು, ಅಮ್ಮೋರೆ, ನನ್ನನ್ನು ಮರಿಬೇಡಿ ಅಂತ ಹೇಳ್ತಾರೆ. ಆಗ ನಂದಿನಿ, ಅಯ್ಯೋ ತರಲೆ, ಇಷ್ಟು ವರ್ಷ ನನ್ನಿಂದ ದೂರ ಇದ್ದಿದ್ದ ಅಮ್ಮ, ನನ್ನ ಗಂಡ, ನನ್ನ ಮಗಳನ್ನೇ ನಾನು ಮರ್ತಿಲ್ಲ. ಹೀಗಿರುವಾಗ ಇಷ್ಟು ವರ್ಷ ನನ್ನ ಜೊತೆನೇ ಇರೋ ನಿನ್ನನ್ನು ಹೇಗೋ ಮರೀಲಿ. ನೀನೇನು ಚಿಂತೆ ಮಾಡಬೇಡ. ನಾನು ಮತ್ತು ವೀರು ಇಬ್ಬರು ಕೂಡ ಬಂದು ನಿನ್ನನ್ನು ಖಂಡಿತ ಕರ್ಕೊಂಡು ಹೋಗ್ತೀವಿ. ಹಾಗೆ ಇನ್ನೊಂದು ವಿಷಯ, ಆ ವಿಜಯಾಂಬಿಕಾ ನಮ್ಮಿಂದ ಆಸ್ತಿ ಮತ್ತು ಅಧಿಕಾರನ ಕಿತ್ಕೊಂಡಿರ್ಬೋದು, ಆದರೆ ದೇವರು ನನಗೆ ಅಂತ ಸಂಸಾರ ಅನ್ನೋ ಒಂದು ದೊಡ್ಡ ನಿಧಿನೇ ಕೊಟ್ಟಿದ್ದಾನೆ. ನಾನು ನಿಜವಾಗ್ಲೂ ಪುಣ್ಯವಂತೆ. ಹಾಗೆ ಸುಬ್ಬು ಮನೆ ತುಂಬಿದ ಕುಟುಂಬ. ನಿನ್ನೂ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ, ನೀನೇನು ಚಿಂತೆ ಮಾಡಬೇಡ. ನಿನಗೂ ಕೂಡ ಅಲ್ಲಿ ಒಂದು ಮನೆ ಸಿಕ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಚೋಟು, ಅಮ್ಮೋರೆ, ಹಾಗಾದರೆ ಇವತ್ತು ನನಗೂ ಕೂಡ ಅದೃಷ್ಟದ ದಿನವೇ, ಎಲ್ಲ ಒಳ್ಳೆಯದಾಗುತ್ತೆ ಅಮ್ಮೋರೆ, ಹೋಗಿ ಬನ್ನಿ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ನಂದಿನಿಯವರು ಅಲ್ಲಿಂದ ಹೊರಡ್ತಾರೆ. ಮತ್ತು ಇಲ್ಲಿ ವೀರು ನಂದಿನಿಯವ್ರಿಗೋಸ್ಕರ ಪಾರ್ಕಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ನಾನು ಈಗಾಗಲೇ ನಂದಿನಿಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟಿದ್ದೀನಿ. ನನ್ನ ಸ್ವಾರ್ಥಕ್ಕೋಸ್ಕರ ಜಾನಕಿಯವ್ರನ್ನ ಪ್ರೀತಿ ಮಾಡಿ ಮತ್ತು ನಂದಿನಿಗೆ ನನ್ನಿಂದ ಮೋಸ ಆಗೋ ಥರ ಮಾಡಿಬಿಡ್ತಿದ್ದೆ. ನಾನಿವಾಗ ಆಸ್ತಿ, ಅಂತಸ್ತು, ಅಧಿಕಾರ ಪ್ರತಿಯೊಂದನ್ನು ಕೂಡ ಕಳ್ಕೊಂಡಿದ್ದೀನಿ. ಆದರೆ ಅದು ಯಾವುದೂ ಕೂಡ ನಂದಲ್ಲ. ನಂದು ಅಂತ ಇದ್ದಿದ್ದು ನಂದಿನಿ ಪ್ರೀತಿ ಮಾತ್ರ. ಆದರೆ ಇವಾಗ ಆ ಪ್ರೀತಿನೂ ಕೂಡ ಕಳ್ಕೊಂಡು ನಾನು ಅನಾಥ ಆಗಿಬಿಟ್ಟಿದ್ದೀನಿ. ನಾನು ನಂದಿನಿ ಮೇಲೆ ಅನುಮಾನ ಪಡಬಾರ್ದಾಗಿತ್ತು. ಅನುಮಾನ ಪಡದೆ ಇದ್ದಿದ್ರೆ ನಾನು, ನಂದಿನಿ, ಶ್ರಾವಣಿ, ಪೃಥ್ವಿ ಎಲ್ಲರೂ ಕೂಡ ಚೆನ್ನಾಗಿರ್ತಿದ್ವಿ. ಅನುಮಾನ ಅನ್ನೋದು ಮನುಷ್ಯನ ಜೀವನದಲ್ಲಿ ಎಂಥ ಶತ್ರು ಅನ್ನೋದು ನನಗಿವಾಗ ಅರ್ಥ ಆಗ್ತಿದೆ. ನಡೆದಿರೋ ಎಲ್ಲ ವಿಷಯನೂ ಜಾನಕಿಯವ್ರ ಹತ್ರ ಹೇಳಿ, ಅವ್ರ ಹತ್ರ ಕ್ಷಮೆ ಕೇಳಿ ಆದಷ್ಟು ಅವರಿಂದ ದೂರ ಆಗಿಬಿಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ನಂದಿನಿಯವರೇ ಅಲ್ಲಿಗೆ ಬರ್ತಾರೆ. ಅವ್ರನ್ನ ನೋಡಿ ವೀರು ಅವರು, ಅರೆ ಜಾನಕಿಯವರೇ ಬಂದ್ರಾ, ನಿಮಗೋಸ್ಕರನೇ ಕಾಯ್ತಿದ್ದೆ, ನಾನು ನಿಮ್ಮ ಹತ್ರ ಒಂದು ತುಂಬ ಮುಖ್ಯವಾದ ವಿಷಯ ಹೇಳಬೇಕಿತ್ತು ಅಂತಾರೆ. ಆಗ ನಂದಿನಿ, ವೀರು ಅವರೇ, ಒಂದು ನಿಮಿಷ ಇರಿ, ಅಷ್ಟಕ್ಕೂ ಯಾಕೆ ನೀವು ನನ್ನ ಜೊತೆ ಇಷ್ಟು ದಿನ ಮಾತಾಡ್ತಿರಲಿಲ್ಲ? ಹೊರಗಡೆ ನಿಮ್ಮ ಬಗ್ಗೆ ಜನ ಏನೇನೋ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ಕೂಡ ನೀವು ನನ್ನ ಹತ್ರ ಏನೂ ಹೇಳಿಲ್ಲ, ಯಾಕೆ? ನನ್ನಿಂದ ಏನಾದರೂ ತಪ್ಪಾಯ್ತಾ ಅಂತ ಕೇಳ್ತಾರೆ. ಆಗ ವೀರು, ನಿಮ್ಮಿಂದ ಏನು ತಪ್ಪಾಗುತ್ತೆ ಜಾನಕಿಯವರೇ?
ತಪ್ಪಾಗಿರೋದೆಲ್ಲ ನನ್ನಿಂದನೇ. ಅದೇನು ಅಂತ ನಾನಿವಾಗ ನಿಮಗೆಲ್ಲನೂ ಹೇಳ್ತೀನಿ. ನಿಮಗೆ ಸಾಧ್ಯ ಆದರೆ ನನ್ನನ್ನು ಕ್ಷಮಿಸ್ಬೋದು, ಇಲ್ಲ ಅಂತಂದರೆ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾದರೆ ನೀವು ನನಗೆ ಶಿಕ್ಷೆ ಕೂಡ ಕೊಡ್ಬೋದು. ಇದುವರೆಗೂ ನನ್ನ ಹಿಂದಿನ ಜೀವನದಲ್ಲಿ ಏನೆಲ್ಲ ಆಗಿತ್ತು ಅಂತ ನೀವು ಕೇಳಿದಾಗ ನಾನು ಏನೂ ಉತ್ತರ ಕೊಟ್ಟಿರಲಿಲ್ಲ. ಆದರೆ ಇವಾಗ ಹೇಳ್ತೀನಿ ಕೇಳಿ. ನಾನು ಮನಸಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಮದುವೆ ಆಗಿದ್ದು ನಂದಿನಿನ. ನಾನು ಸಾಲಿಗ್ರಾಮ ಅನ್ನೋ ಊರಲ್ಲಿ ಆಶ್ರಯ ಪಡ್ಕೊಂಡಿದ್ದೆ. ಮತ್ತು ನಮ್ಮ ಯಜಮಾನ್ರ ಮಗಳೇ ಆ ನಂದಿನಿ. ನಮ್ಮಿಬ್ಬರು ಮಧ್ಯ ಪರಿಚಯ ಆಯಿತು, ಸ್ನೇಹ ಆಯಿತು, ಅದು ಪ್ರೀತಿ ಆಯಿತು. ಕೊನೆಗೆ ನಾವಿಬ್ಬರು ಮದುವೆ ಕೂಡ ಆದ್ವಿ. ಆದರೆ ನಮ್ಮ ಅಕ್ಕನ ಮಾತನ್ನ ನಂಬಿ ನಾನು ನಂದಿನಿ ಮೇಲೆ ಅನುಮಾನ ಪಟ್ಟೆ. ನಂದಿನಿನ ದ್ವೇಷ ಮಾಡೋಕ್ಕೆ ಶುರು ಮಾಡಿದೆ. ಅವಳು ನನ್ನಿಂದ ದೂರ ಆದಳು. ಹಾಗೆ ಎಲ್ಲ ಸತ್ಯ ಗೊತ್ತಾದ ಮೇಲೆ ನಾನು ಎಷ್ಟು ಮೋಸ ಹೋಗಿದ್ದೀನಿ ಅನ್ನೋದು ನನಗೆ ಅರ್ಥ ಆಯಿತು. ಹಾಗೆ ಇಷ್ಟೆಲ್ಲ ಅನ್ಯಾಯ ಮಾಡಿರೋ ನನಗೆ ಬದುಕಕ್ಕೆ ಯೋಗ್ಯತೆ ಇದೆಯಾ ಅಂತ ಕೂಡ ಅನ್ನಿಸ್ತು. ಆದರೆ ಏನು ಮಾಡಲಿ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ನನ್ನ ಮಗಳು ಶ್ರಾವಣಿಗೆ ತಾಯಿ ಪ್ರೀತಿ ಅಂತೂ ಸಿಗಲಿಲ್ಲ. ನಾನು ಮಾಡಿರೋ ತಪ್ಪಿಗೆಲ್ಲ ಪಶ್ಚಾತ್ತಾಪ ಪಟ್ಟು ಅವಳಿಗೆ ತಂದೆ ಪ್ರೀತಿ ಕೊಟ್ಟು ಪ್ರಾಯಶ್ಚಿತ್ತ ಅನುಭವಿಸ್ಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಂದಿನಿ ನನ್ನ ಜೀವನದಲ್ಲಿ ಬಂದಳು, ನನ್ನ ಮನಸ್ಸಲ್ಲಿ ಬಂದಳು, ನನ್ನ ನೆನಪಲ್ಲಿ ಬಂದಳು. ಇಷ್ಟೆಲ್ಲ ಆದಮೇಲೂ ಕೂಡ ನಾನು ಇನ್ನೊಬ್ಬರನ್ನ ಪ್ರೀತಿ ಮಾಡಿದ್ರೆ ಅದು ನಾನು ನಂದಿನಿಗೆ ಮಾಡೋ ಮೋಸ ಆಗುತ್ತೆ ಅಲ್ವಾ? ಅದಕ್ಕೆ ಹೇಳ್ತಿದ್ದೀನಿ, ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ಏನು ನಡೀತೋ ಅದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತುಬಿಡೋಣ. ನಮ್ಮ ಸಂಬಂಧನ ಇಲ್ಲಿಗೆ ನಿಲ್ಲಿಸೋಣ. ನಮ್ಮಿಬ್ಬರು ಕೊನೆ ಉಸಿರು ಇರೋವರೆಗೂ ಕೂಡ ನಾವಿಬ್ಬರು ಇದೇ ರೀತಿ ಸ್ನೇಹಿತರ ಥರ ಇರೋಣ. ಸಾಧ್ಯ ಆದರೆ ನನ್ನನ್ನು ಕ್ಷಮಿಸಿ, ಇಲ್ಲ ಅಂತಂದರೆ ನೀವೇನೇ ಶಿಕ್ಷೆ ಕೊಟ್ಟರೂ ಕೂಡ ನಾನು ಅನುಭವಿಸೋಕ್ಕೆ ಸಿದ್ಧವಾಗಿದ್ದೀನಿ. ಹಾಗೆ ನನ್ನ ಜೀವನದಲ್ಲಿ ನಂದಿನಿ ಇಲ್ಲದೇ ಇದ್ದರೆ ಏನಂತೆ, ಅವಳ ನೆನಪಲ್ಲಿ ಕೊನೆ ಉಸಿರಿರೋವರೆಗೂ ಕೂಡ ನಾನು ಬದುಕ್ತೀನಿ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ವೀರು ಅವರೇ, ಅಷ್ಟಕ್ಕೂ ಶಿಕ್ಷೆ ಕೊಡೋವಂಥ ತಪ್ಪು ನೀವೇನೂ ಮಾಡಿಲ್ಲ. ನಿಮ್ಮ ಮನಸ್ಸಲ್ಲಿ ನಂದಿನಿನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ನನಗೆ ಇವಾಗ ಅರ್ಥ ಆಗಿದೆ. ನೀವೇನು ತೊಂದರೆ ತಗೋಬೇಡಿ. ಈ ಜಾನಕಿಯಿಂದ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮಗೆ ಡಿಸ್ಟರ್ಬ್ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ವೀರು, ಸರಿ ಹಾಗಾದರೆ ನಾನಿನ್ನು ಹೋಗಿ ಬರ್ತೀನಿ ಅಂತ ಹೇಳಿ ಕೈಯಲ್ಲಿ ಕಟ್ಟಿರೋ ವಾಚನ್ನು ನಂದಿನಿಯವ್ರಿಗೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ವೀರು ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗೋಷ್ಟರಲ್ಲಿ ಜಾನಕಿ ಅವರು ಓಡಿ ಬರ್ತಾರೆ. ವೀರು ಅಂತ ಜೋರಾಗಿ ಕಿರಿಸ್ತಾರೆ. ವೀರು ಹಿಂದೆ ತಿರುಗಿ ನೋಡ್ತಾರೆ. ಆಗ ನಂದಿನಿ, ವೀರು, ಪ್ರೀತಿ ಅನ್ನೋದು ಹೃದಯದ ಮೇಲಿರೋ ಅಚ್ಚೆ ಇದ್ದಾಗೆ. ನಾವು ಅದನ್ನು ಮರ್ತಿದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ನಮ್ಮ ಹೃದಯ ಅದನ್ನು ಮರ್ತಿರೋದಿಲ್ಲ. ನಮ್ಮ ಎದೆ ಬಡಿತ ನಿಂತರೂ ಕೂಡ ಪ್ರೀತಿ ಶಾಶ್ವತವಾಗಿರುತ್ತೆ. ಪ್ರೀತಿಗೆ ಸಾವಿಲ್ಲ. ನಾವು ಪ್ರೀತಿಸೋರ ಹೆಸರು ನಮ್ಮ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಪ್ರೀತಿ ಶಾಶ್ವತ ಅಂತ ಹೇಳಿ ಅವರು ಹಾಕ್ಕೊಂಡಿರೋ ಮಾಸ್ಕ್ನ ತೆಗಿತಾರೆ. ನಂದಿನಿನ ನೋಡಿ ವೀರಿಗೆ ತುಂಬಾ ಖುಷಿಯಾಗುತ್ತೆ. ಆಗ ವೀರು ನಂದಿನಿಯವ್ರನ್ನ ನೋಡ್ತಾ, ನೀನು ನನ್ನ ನಂದಿನಿನೇ ಅಂದರೆ ಇಷ್ಟು ದಿನ ಜಾನಕಿ ರೂಪದಲ್ಲಿ ನನ್ನ ಜೊತೆ ಇದ್ದಿದ್ದು ನನ್ನ ಪ್ರೀತಿ ಮಾಡ್ತಿದ್ದಂಥ ನನ್ನ ಹೆಂಡತಿ ನಂದಿನಿನ, ನನಗಿದು ಗೊತ್ತಾಗಲೇ ಇಲ್ವಲ್ಲ. ನನ್ನ ಕಣ್ಮುಂದೆನೇ ನನ್ನ ಪ್ರೀತಿ ಇದ್ದರೂ ಕೂಡ ನಾನು ಅದನ್ನು ಗುರ್ಸ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ನಂದಿನಿ ಅಂತ ಕೂಗ್ತಾರೆ. ನಂದಿನಿ ಇನ್ನೇನು ವೀರು ಹತ್ರ ಬರಬೇಕು ಅನ್ನೋಷ್ಟರಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ. ಅವರು ಪ್ರಜ್ಞೆ ತಪ್ಪಿ ಅಲ್ಲಿ ಬಿದ್ದಿರ್ತಾರೆ. ವೀರು ಗಾಬರಿಯಿಂದ ನಿಂತಿರ್ತಾರೆ. ಜನ ಎಲ್ಲ ಅಲ್ಲೇ ಸೇರಿರ್ತಾರೆ. ಮತ್ತು ಇಲ್ಲಿ ಶ್ರಾವಣಿ, ಸುಬ್ಬು ಇಬ್ಬರು ಕೂಡ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲ ಸುಬ್ಬು, ಎಷ್ಟೋ ವರ್ಷಗಳಾದಮೇಲೆ ನಮ್ಮ ಅಜ್ಜಿ ಪ್ರೀತಿ ನನಗೆ ಸಿಕ್ತು. ಇವಾಗ ತಂದೆ ಪ್ರೀತಿ ಕೂಡ ಸಿಕ್ಕಿದೆ. ನನಗೆ ಪ್ರೀತಿ ತೋರಿಸೋರು ಯಾರೂ ಇಲ್ಲ. ನಾನು ಎಂಥ ನತದೃಷ್ಟೆ ಅಂತ ನನ್ನನ್ನೇ ನಾನು ತುಂಬ ಬೈಕೊಂಡಿದ್ದೀನಿ. ಆದರೆ ಇವಾಗ ನಾನು ಎಂಥ ಅದೃಷ್ಟವಂತೆ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಇವಾಗ ಏನಾದರೂ ಒಂದು ದೊಡ್ಡ ಪವಾಡ ಆಗಿ ನಮ್ಮ ತಾಯಿ ಕೂಡ ವಾಪಸ್ ಬಂದುಬಿಟ್ರೆ ನಮ್ಮ ಇಡೀ ಫ್ಯಾಮಿಲಿ ಒಂದಾಗ್ಬೋದು. ನಾನಂತೂ ಆವಾಗ ಖುಷಿಲಿ ತೇಲಾಡ್ಬಿಡ್ತೀನಿ, ಕುಣಿದಾಡ್ಬಿಡ್ತೀನಿ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು, ಮೇಡಮ್, ನೀವು ಖುಷಿಲಿ ತೇಲಾಡೋ ದಿನ ತುಂಬ ದೂರ ಇಲ್ಲ, ಅದು ಕೂಡ ಆಗ್ತಿದೆ. ನೀವು, ಯಜಮಾನ್ರು, ನಂದಿನಿ ಅಮ್ಮವರು ಎಲ್ಲರೂ ಕೂಡ ಇವತ್ತೇ ಒಂದಾಗ್ತೀರಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಶ್ರಾವಣಿ, ಸುಬ್ಬು, ಅಮ್ಮ ಏನೋ ಇದ್ದಾರೆ ಅಂತ ಗೊತ್ತಾಯಿತು. ಅವರಿದ್ದರೂ ಕೂಡ ಇಷ್ಟು ದಿನ ನನ್ನ ನೋಡೋಕ್ಕೆ ಯಾಕೆ ಬರಲಿಲ್ಲ, ನನ್ನನ್ನು ಯಾಕೆ ಭೇಟಿ ಮಾಡಿಲ್ಲ, ಈ ಥರ ಪ್ರಶ್ನೆಗಳು ನನ್ನ ಮನಸ್ಸಲ್ಲಿದ್ದಾವೆ ಅಂತ ಹೇಳ್ತಾರೆ. ಆಗ ಸುಬ್ಬು, ಮೇಡಮ್, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕೋ, ಇಲ್ಲ ಅಂತಂದರೆ ನಿಮಗೆ ತಾಯಿ ಪ್ರೀತಿ ಬೇಕೋ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ಏನು ಸುಬ್ಬು ಈ ರೀತಿ ಕೇಳ್ತಿದ್ಯಾ? ತಾಯಿ ಪ್ರೀತಿಗೆ ಸರಿಸಮಾನವಾಗಿರೋದು ಈ ಭೂಮಿ ಮೇಲೆ ಏನೂ ಇಲ್ಲ. ನನಗೆ ತಾಯಿ ಪ್ರೀತಿನೇ ಮುಖ್ಯ, ಅದರಲ್ಲಿ ಯಾವುದೇ ರೀತಿ ಪ್ರಶ್ನೆ ಇಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು, ಹಾಗಾದರೆ ಈಗಲೇ ಹೋಗಿ ನೀವು ಭಗವಂತನ ಹತ್ರ ನಿಮ್ಮ ಮನಸ್ಸಲ್ಲಿರೋದನ್ನು ಬೇಡ್ಕೊಳ್ಳಿ, ಖಂಡಿತ ಅದು ಈಡೇರುತ್ತೆ ಅಂತ ಹೇಳ್ತಾರೆ. ಸರಿ ಸುಬ್ಬು ಅಂತ ಹೇಳಿ ಶ್ರಾವಣಿ ಅಲ್ಲಿಂದ ಹೋಗ್ತಾರೆ.
ಮತ್ತು ಇಲ್ಲಿ ನಂದಿನಿ ಅವ್ರಿಗೆ ಆಕ್ಸಿಡೆಂಟ್ ಮಾಡಿರೋ ಕಾರ್ ಡ್ರೈವರು ಮತ್ತು ವೀರು ಇಬ್ಬರು ಕೂಡ ನಂದಿನಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ತಾರೆ. ಆಗ ಕಾರ್ ಡ್ರೈವರು, ಸರ್ ನಂದೇನು ತಪ್ಪಿಲ್ಲ ಸರ್, ಮೇಡಮೇ ಸಡನ್ನಾಗಿ ಅಡ್ಡ ಬಂದುಬಿಟ್ರು ಅಂತ ಹೇಳ್ತಾರೆ. ಆಗ ವೀರು, ನಿಂದೇನು ತಪ್ಪಿಲ್ಲಪ್ಪ, ನನಗೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ನಂದಿನಿ ಜೊತೆ ಬಾಳೋ ಅಂಥ ಭಾಗ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲ ನನ್ನ ಹಣೆ ಬರಹ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆಸ್ಪತ್ರೆಯಲ್ಲಿರೋ ಒಂದಷ್ಟು ಜನ, ಇವರು ಮಾಜಿ ಮಿನಿಸ್ಟರ್ ಅಲ್ವಾ, ಇವ್ರು ಮಾಡಿರೋ ಕರ್ಮನ ಇವರೇ ಅನುಭವಿಸ್ತಿದ್ದಾರೆ, ಅಷ್ಟಕ್ಕೂ ಇವಾಗ ಆಕ್ಸಿಡೆಂಟ್ ಆಗಿ ಬಂದಿರೋದು ಇವ್ರ ಹೆಂಡ್ತಿನ, ನಾವು ಇಷ್ಟು ವರ್ಷ ಅವ್ರನ್ನ ನೋಡೇ ಇರಲಿಲ್ವಲ್ಲ, ಇವಾಗ ಇವ್ರ ಬಣ್ಣ ಎಲ್ಲ ಬಯಲಾಗ್ತಿದೆ ಅಂತ ವೀರು ಬಗ್ಗೆ ತಪ್ಪಾಗಿ ಮಾತಾಡ್ತಿರ್ತಾರೆ. ಅದನ್ನೆಲ್ಲ ಕೇಳಿ ವೀರಿಗೂ ಬೇಜಾರಾಗುತ್ತೆ. ಮತ್ತೆ ಇಲ್ಲಿ ಶ್ರಾವಣಿ ದೇವ್ರ ಮನೆಗೆ ಬರ್ತಾರೆ. ದೇವ್ರೇ, ನನಗೆ ತಂದೆ ಪ್ರೀತಿ ಕೊಟ್ಟಿದ್ಯಾ, ಇನ್ನು ತಾಯಿ ಪ್ರೀತಿ ಸಿಗೋದೊಂದೇ ಬಾಕಿ, ಅವರಿಬ್ಬರು ಕೂಡ ಒಂದಾಗಬೇಕು, ನನ್ನ ಜೊತೆನೇ ಇರಬೇಕು, ನನ್ನ ತಾಯಿನ ಆದಷ್ಟು ಬೇಗ ಬರೋ ಥರ ಮಾಡ್ತೀಯ ಅಲ್ವಾ, ಇತ್ತೀಚೆಗೆ ನೀನು ನನ್ನ ಮೇಲೆ ತುಂಬ ಕರುಣೆ ತೋರಿಸ್ತಿದ್ಯಾ, ನನ್ನ ಮನಸ್ಸಲ್ಲಿರೋ ಎಲ್ಲ ಆಸೆ ಕೂಡ ಈಡೇರ್ತಿದೆ, ಅಜ್ಜಿ ಪ್ರೀತಿ ಸಿಕ್ತು, ಹಾಗೆ ಅಪ್ಪನ ಪ್ರೀತಿ ಕೂಡ ಇವಾಗ ಸಿಗ್ತಿದೆ, ಇನ್ನು ನನಗೆ ಸಿಗಬೇಕಾಗಿರೋದು ಅಮ್ಮನ ಅಕ್ಕರೆ ಮಾತ್ರ, ನಾನು ಪುಟ್ಟ ಮಗು ಇದ್ದಾಗ ತಾಯಿ ಪ್ರೀತಿಯಿಂದ ದೂರ ಆದೆ, ಇವಾಗ ಅದೇ ತಾಯಿ ಸಿಕ್ಬಿಟ್ರೆ ನಾನು ಮತ್ತೆ ಪುಟ್ಟ ಮಗು ಆಗ್ಬಿಡ್ತೀನಿ, ಆದಷ್ಟು ಬೇಗ ನನ್ನ ತಾಯಿನ ನನ್ನ ಹತ್ರ ಕಳಿಸ್ಕೊಡ್ತೀಯ ಅಲ್ವಾ ದೇವ್ರೆ ಅಂತ ಬೇಡ್ಕೊತಿರ್ತಾರೆ. ಮತ್ತು ಇಲ್ಲಿ ವೀರು ಸುಬ್ಬುಗೆ ಫೋನ್ ಮಾಡ್ತಾರೆ. ಆಗ ಸುಬ್ಬು ಯಜಮಾನ್ರೆ ಫೋನ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಯಜಮಾನ್ರು ಮತ್ತು ನಂದಿನಿ ಅಮ್ಮೋರಿಬ್ಬರು ಕೂಡ ಒಂದಾದ್ರೇನೋ, ಸಿಹಿ ಸುದ್ದಿನೇ ಇರಬೇಕು ಅಂತ ಯೋಚನೆ ಮಾಡ್ತಾ, ಹೇಳಿ ಯಜಮಾನ್ರೆ ಅಂತ ಹೇಳ್ತಾರೆ. ಆಗ ವೀರು, ಸುಬ್ಬು, ನಂದಿನಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಕಣೋ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅನ್ನೋ ಇರೋ ವಿಷಯನೆಲ್ಲ ಹೇಳ್ತಾರೆ. ಸುಬ್ಬುಗೆ ಗಾಬರಿ ಆಗುತ್ತೆ. ಸರಿ ಯಜಮಾನ್ರೆ, ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ರೂಮಿಂದ ಆಚೆ ಬರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಕೂಡ ಎದುರುಗಡೆ ಬಂದು, ಸುಬ್ಬು ಯಾವ ಕಡೆ ಹೊರಟೆ ಅಂತ ಹೇಳ್ತಾರೆ. ಮೇಡಮ್ ಅರ್ಜೆಂಟ್ ಒಂದು ಕಾಲ್ ಬಂದಿತ್ತು, ಹೊರಗಡೆ ಹೋಗಿ ಬರ್ತೀನಿ ಅಂತಾರೆ. ಯಾಕೆ ಟೆನ್ಷನಲ್ಲಿ ಇದೆಯಾ, ಅಷ್ಟಕ್ಕೂ ಯಾರು ಕಾಲು ಅಂತ ಕೇಳ್ತಾರೆ. ಏನಿಲ್ಲ ಮೇಡಮ್, ಕೆಲಸದ ವಿಷಯದ ಕಾಲ್ ಅಷ್ಟೇ, ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಸುಬ್ಬು, ನಾನು ನಿನಗೆ ಒಂದು ವಿಷಯ ಹೇಳೋದನ್ನೇ ಮರ್ತಿದ್ದೆ, ನನಗೆ ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು, ಅದು ಒಳ್ಳೆ ಕನಸೋ ಕೆಟ್ಟ ಕನಸೋ ನನಗೆ ಅರ್ಥನೇ ಆಗ್ತಿಲ್ಲ, ಕನಸಲ್ಲಿ ನಾನು ಒಂದು ಹೆಂಗ್ಸ್ ಮಡ್ಲಲ್ಲಿ ಮಲಗಿದ್ದೆ, ನಾನಿನ್ನೂ ತುಂಬ ಖುಷಿಯಾಗಿದ್ದೆ, ಆದರೆ ಆ ಹೆಂಗ್ಸ್ ಮುಖ ನನಗೆ ನೆನಪಿಲ್ಲ, ಅಷ್ಟರಲ್ಲಿ ಯಾರೋ ಒಬ್ಬ ದಪ್ಪಗೆ ಉದ್ದಿಗೆ ಇರೋ ವ್ಯಕ್ತಿ ಬಂದು ಆ ಹೆಂಗ್ಸ್ನ ಕರ್ಕೊಂಡು ಹೋಗೋಕ್ಕೆ ನೋಡ್ದ, ನಾನು ತಡೆಯೋಕ್ಕೆ ಪ್ರಯತ್ನ ಪಟ್ಟಾಗ ನನ್ನನ್ನು ತಳ್ಳಿಬಿಟ್ಟು ಆ ಹೆಂಗ್ಸ್ನ ಕರ್ಕೊಂಡು ಹೋಗೇ ಬಿಟ್ಟ, ಆ ವ್ಯಕ್ತಿ ಮುಖ ಕೂಡ ನನಗೆ ಗೊತ್ತಾಗಲಿಲ್ಲ, ಸ್ವಲ್ಪ ಹೊತ್ತಾದಮೇಲೆ ಅವರಿಬ್ಬರು ಕೂಡ ಹಾಗೆ ಮಾಯ ಆಗಿಬಿಟ್ರು, ಈ ಕನಸಿಗೆ ಏನಾದರೂ ಅರ್ಥ ಇದೆಯಾ ಸುಬ್ಬು ಅಂತ ಕೇಳ್ತಾರೆ. ಆಗ ಸುಬ್ಬು, ದೇವ್ರೆ ಏನಪ್ಪ ನಿನ್ನ ಪರೀಕ್ಷೆ, ಇಷ್ಟೊತ್ತು ಶ್ರಾವಣಿ ಮೇಡಮ್ ಅವರು ನಿನ್ನ ಹತ್ರ ಅಷ್ಟೆಲ್ಲ ಬೇಡ್ಕೊಂಡ್ರು, ಅದು ನಿನ್ನ ಕಲ್ಲು ಹೃದಯಕ್ಕೆ ಕೇಳಿಸ್ಲೇ ಇಲ್ವಾ, ಅರ್ಥ ಆಗಲೇ ಇಲ್ವಾ ಅಂತ ಯೋಚನೆ ಮಾಡ್ತಾ, ಅಲ್ಲ ಮೇಡಮ್, ಕನಸಿಗೆ ಯಾರಾದರೂ ಅರ್ಥ ಹುಡುಕ್ತಾ ಕೂತ್ಕೊಳ್ಳೋಕ್ಕಾಗತ್ತಾ, ಇವಾಗ ಏನು ನಡೀತಿದೆಯೋ ಅದ್ರ ಬಗ್ಗೆ ಮಾತ್ರ ಗಮನ ಕೊಡಬೇಕು, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಸರಿ ಸುಬ್ಬು, ನಮ್ಮಪ್ಪ ಎಲ್ಲೋದ್ರು, ಯಾವುದೋ ಒಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗಬೇಕು ಅಂತ ಹೇಳ್ತಿದ್ರು, ಖಂಡಿತ ಆ ಕೆಲಸ ಆಗಿರುತ್ತೆ, ಅವರು ಖುಷಿಯಾಗಿರ್ತಾರೆ, ಒಂದು ಫೋನಾದ್ರು ಮಾಡಬೇಕಿತ್ತಲ್ವ ಅವರು ಅಂತ ಹೇಳ್ತಾರೆ. ಆಗ ಸುಬ್ಬು, ಮೇಡಮ್ ಏನೇ ವಿಷಯ ಇದ್ದರೂ ಕೂಡ ಯಜಮಾನ್ರು ಖಂಡಿತ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ, ನೀವು ಆರಾಮಾಗಿರಿ, ಅಷ್ಟಕ್ಕೂ ಅಪ್ಪ ಎಲ್ಲೋದ್ರು, ನಾನು ಅವ್ರ ಹತ್ರ ಮಾತಾಡಬೇಕು, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಅಪ್ಪ ಅಪ್ಪ ಅಂತ ಕೂಗ್ತಾ ಆ ಕಡೆ ಹೋಗ್ತಾರೆ. ಆಗ ಶ್ರಾವಣಿಗೂ ಬೇಜಾರಾಗುತ್ತೆ, ಇದೇನಿದು ನನಗೆ ಆರಾಮಾಗಿರು ಅಂತ ಹೇಳಿಬಿಟ್ಟು ಸುಬ್ಬು ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದಾನೆ, ಇಷ್ಟೊತ್ತು ಆರಾಮಾಗಿ ಇದ್ನಲ್ವಾ ಅಂತ ಯೋಚನೆ ಮಾಡ್ತಾ ಅವರು ಕೂಡ ರೂಮ್ ಒಳಗಡೆ ಹೋಗ್ತಾರೆ. ಫ್ರೆಂಡ್ಸ್, ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.